ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಿಂಹರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳು. ವೀಕ್ಷಕರೇ, ಇವತ್ತಿನ ದಿವಸ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರತಕ್ಕಂತಹ ಸ್ಥಳ ಯಾವುದಪ್ಪ ಅಂದರೆ ಬಹಳ ವಿಶೇಷವಾದಂತಹ ಸ್ಥಳ. ಈ ವಿಡಿಯೋದ ಎಂಡಲ್ಲಿ ನಾನು ನಿಮಗೆ ಈ ಒಂದು ಸ್ಥಳದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹಾಕಿರ್ತೇನೆ. ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹಾಕಿರ್ತೇನೆ. ಆದಿಯಲ್ಲಿ ನಿಮಗೆ ತಿಳಿಸ್ಬೇಕು ಅಂದರೆ, ನಾನು ಇವತ್ತಿನ ದಿವಸ ಸಾಕ್ಷಾತ್ ಅಂಬರೀಷ ಮಹರ್ಷಿಗಳಿಗೆ ಪಾರ್ವತಿ ಪರಮೇಶ್ವರೇ ಸ್ವತಃ ಖುದ್ದು ಅವರಿಗೆ ಪೂಜೆ ಮಾಡಲಿಕ್ಕೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಲಿಂಗ, ಅದು ತ್ರಿವರ್ಣ ಲಿಂಗ. ಅಂದರೆ ಬೆಳಗಿನ ಜಾವದಲ್ಲಿ ಬೆಳ್ಳಿಯ ಬಣ್ಣದಲ್ಲಿ ಕಂಡರೆ ಮಧ್ಯಾಹ್ನಕ್ಕೆ ತಾಮ್ರದ ಬಣ್ಣದಲ್ಲಿ ಕಾಣ್ತದೆ, ಸಂಜೆ ಸೂರ್ಯಾಸ್ತಕ್ಕೆ ಬಂಗಾರದ ಬಣ್ಣದಲ್ಲಿ ಕಾಣ್ತದೆ. ಬೆಳಗ್ಗೆ ಬೆಳ್ಳಿ, ಮಧ್ಯಾಹ್ನ ತಾಮ್ರ ಹಾಗೂ ಸೂರ್ಯಾಸ್ತಕ್ಕೆ ಹೋದಂತೆ ಬೆಳ್ಳಿಯ ಬಣ್ಣದಲ್ಲಿ ತಾನಾತಾಗೆ ಬದಲಾಗತಕ್ಕಂಥ ಒಂದು ಶಕ್ತಿ ಇರುವಂತಹ ಒಂದು ಲಿಂಗ ಕಾಂತೇಶ್ವರ ಸ್ವಾಮಿಯ ಲಿಂಗ ಕಾಂತಾವರ, ಮೂಡುಬಿದ್ರಿ, ಉಡುಪಿನಲ್ಲಿ ನಾನು ಇವತ್ತಿದ್ದೇನೆ. ಇಂಥ ಒಂದು ವಿಶೇಷವಾದಂತಹ ಯಾವುದೇ ಮನುಷ್ಯರಿಂದ ಪ್ರತಿಷ್ಠಾಪನೆಗೊಳ್ಳದೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಿಂದಲೇ ಕೈಯಿಂದಲೇ ಬಂದಿರತಕ್ಕಂಥ ಉದ್ಭವ ಲಿಂಗ ಈ ಕಾಂತೇಶ್ವರ ಸ್ವಾಮಿಯ ಲಿಂಗ. ಇಲ್ಲಿ ಶಿವ ಪಾರ್ವತಿ ಇಬ್ಬರೂ ಸಹ ಒಂದೇ ಲಿಂಗದಲ್ಲಿಯೇ ಆವಾಹನೆ ಮಾಡಿ ಪೂಜೆ ಮಾಡತಕ್ಕಂಥ ಒಂದು ಸಾನ್ನಿಧ್ಯ ಇರತಕ್ಕಂಥ ಒಂದು ಸನ್ನಿಧಾನ. ಇದು ಬಹಳ ಅದ್ಭುತವಾದಂತಹ ದೇವಸ್ಥಾನ. ಇಲ್ಲಿ ಏನೇ ಕೋರ್ಕೊಂಡ್ರೂ ಸಹ ಬಹಳ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂಥ ಒಂದು ವಿಶೇಷ ಸನ್ನಿಧಾನ. ಈ ವಿಡಿಯೋ ಎಂಡಲ್ಲಿ ಸ್ವಾಮಿಯ ದರ್ಶನ, ವಿಶೇಷ ಪೂಜೆ ಎಲ್ಲ ದರ್ಶನ ಮಾಡಿಸ್ತೇನೆ ನಿಮಗೆ ಖಂಡಿತವಾಗಿ. ಈಗ ನಾವು ವಿಚಾರಕ್ಕೆ ಬರೋಣ. ಜನವರಿ ತಿಂಗಳ ಸಿಂಹರಾಶಿಯವರ ವಿಚಾರಗಳನ್ನು ತಿಳಿಯುವ ಮುನ್ನ ಮೊದಲನೇದಾಗಿ ಜನವರಿ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡೋದಾದರೆ, ಜನವರಿ ತಿಂಗಳಲ್ಲಿ 3 ಗ್ರಹಗಳ ಸಂಚಾರ ಬಹಳ ಪ್ರಮುಖವಾಗಿರ್ತದೆ. ಜನವರಿ 7ನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಬುಧ ಗ್ರಹನ ಸಂಚಾರ. ನಿಮ್ಮ ಕುಟುಂಬಾಧಿಪತಿ, ಧನಾಧಿಪತಿ, ಲಾಭಾಧಿಪತಿಯಾದ ಬುಧ ಗ್ರಹ ತೃತೀಯದಿಂದ ಚತುರ್ಥದಿಂದ ಪಂಚಮಕ್ಕೆ ಬರ್ತಾನೆ. ಇನ್ನು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ನಿಮಗೆ ಗೊತ್ತಿದೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಪಂಚಮದಿಂದ ಷಷ್ಠ 6ನೇ ಮನೆಗೆ ಹೋಗ್ತಾನೆ. ಇನ್ನು ಜನವರಿ 18ನೇ ತಾರೀಕು ಶುಕ್ರಗ್ರಹ ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಶುಕ್ರಗ್ರಹನ ಸಂಚಾರ. ನಿಮ್ಮ ಕರ್ಮಾಧಿಪತಿ, ಉದ್ಯೋಗ ಕೊಡ್ತಕ್ಕಂಥವನು ಹೌದು, ತೃತೀಯಾಧಿಪತಿಯಾದಂತಹ ಶುಕ್ರ ಚತುರ್ಥದಿಂದ ಪಂಚಮಕ್ಕೆ ಹೋಗ್ತಾನೆ. ಕುಜಗ್ರಹ ಇಡೀ ತಿಂಗಳು ಸಹ ನಿಮ್ಮ ಭಾಗ್ಯಾಧಿಪತಿ, ಚತುರ್ಥಾಧಿಪತಿಯಾದ ಕುಜಗ್ರಹ ಇಡೀ ಜನವರಿ ತಿಂಗಳು 5ನೇ ಮನೆ ಪಂಚಮದಲ್ಲೇ ಇರ್ತಾನೆ. ನಿಮಗೆ ಪಂಚಮದಲ್ಲೊಂದು ತ್ರಿಗ್ರಹ ಯೋಗ ಅಂತ ಹೇಳ್ಬೋದು. 3 ಗ್ರಹಗಳ ಒಂದು ಯೋಗ 5ನೇ ಮನೆಯಲ್ಲಿ ಆಗ್ತದೆ. ಮೊದಲನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಂಚಮದಲ್ಲಿ ಕುಜ, 5ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದಾಗಿ ಸಿಂಹರಾಶಿಯವರಿಗೆ ಏನಾಗುತ್ತಪ್ಪ ಜನವರಿ ತಿಂಗಳಲ್ಲಿ ಅಂತಂದ್ರೆ, ನಿಮ್ಮ ಮಕ್ಕಳು ಯಾರು ನಿಮ್ಮ ಮಾತನ್ನ ಕೇಳೋದಿಲ್ಲ. ಸಿಂಹರಾಶಿಯವರ ಮಕ್ಕಳು ತುಂಬಾ ಹಠ ಮಾಡಲಿಕ್ಕೆ ಶುರು ಮಾಡ್ತಾರೆ. ಚಿಕ್ಕ ಮಕ್ಕಳಾದರೆ ಹಠ ಜಾಸ್ತಿ ಮಾಡ್ತಾರೆ. ನಾನು ಓದೋದಿಲ್ಲ, ನಾನು ಸ್ಕೂಲಿಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ನಿನ್ನ ಮಾತು ಕೇಳಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ತುಂಬ ನಿಮಗೆ ಎದುರುತ್ತರ ಕೊಡ್ತಕ್ಕಂಥದ್ದು, ತುಂಬ ಸಿಟ್ಟು ಮಾಡ್ತಕ್ಕಂಥದ್ದು ಮಾಡ್ತಾರೆ ಚಿಕ್ಕ ಮಕ್ಕಳು. ಇನ್ನೇನಾದ್ರು ನೀವು ಸಿಂಹರಾಶಿಯ ಸ್ವಲ್ಪ ವಯಸ್ಕರಾಗಿದ್ದರೆ, ನಿಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಆದ್ರಂತೂ ಜಗಳ ಮಾಡಿ ಮನೆ ಬಿಟ್ಟು ಹೋಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸೊ ಆದ್ದರಿಂದ ಸಿಂಹರಾಶಿಯವರು ನೀವು ಅಂತಾದರೆ ನಿಮ್ಮ ಮಕ್ಕಳು ಚಿಕ್ಕವರಿದ್ರೂ ಸಹ ಹಠ ಜಾಸ್ತಿ, ಸಿಟ್ಟು, ಮನೇಲೆಲ್ಲ ದೊಡ್ಡ ರಗಾಡ್ ಮಾಡಿಬಿಡ್ತಾರೆ. ಇನ್ನು ನಿಮ್ಮ ಮಕ್ಕಳೆಲ್ಲ ದೊಡ್ಡಾಗಿದ್ದಾರೆ ಅಂತಾದರೆ ಅವರು ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಕ್ಕಂಥದ್ದೆಲ್ಲ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಆದ್ದರಿಂದ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿಯವರು ಖಂಡಿತವಾಗಿ ಮಕ್ಕಳನ್ನು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ಯಾವುದೋ ಒಂದು ನೆಗೆಟಿವ್ ಎನರ್ಜಿ, ಕುಜನ ಆರಾಧನೆ ಮಾಡ್ಕೊಳ್ಳಿ. ಪಂಚಮದಲ್ಲಿ ನಿಮಗೆ ಕುಜ ಬರೋದ್ರಿಂದಾಗಿ ಇದೆಲ್ಲ ಆಗ್ತಾ ಇರತಕ್ಕಂಥದ್ದು. ನಾವು ವಿಶೇಷವಾಗಿ ಡಿಸೆಂಬರ್ 26ನೇ ತಾರೀಕು ಕುಜ ಶಾಂತಿ ಹೋಮ, ಶನಿ ಶಾಂತಿ, ಗುರು ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಹಾಗೂ ಈ ಸಿಟ್ಟು ಹಠಕ್ಕೆ ಮೂಲ ಕಾರಣವಾದಂತಹ ನಾಗದೇವರಿಗೆ ವಿಶೇಷವಾಗಿ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮಗಳನ್ನು ಮಾಡಿ ಆ ವಿಶೇಷವಾದಂತಹ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣ ಮಾಡಿ ಒಂದು ವಿಶೇಷವಾದ ಬ್ರಾಸ್ಲೆಟನ್ನು, 4 ವಿಧದ ಉಪರತ್ನಗಳಿರುವ ಒಂದು ವಿಶೇಷವಾದ ಬ್ರಾಸ್ಲೆಟ್ ಇದು. ಇದನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆ ಕೊಟ್ಟವರಿಗೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ, ಈ ಸಮಸ್ಯೆ ಸಾಲ್ವ್ ಆಗಲಿ. ಎರಡನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ಮಕರ ಸಂಕ್ರಮಣದ ನಂತರ
ಸ್ವಲ್ಪ ಶಕ್ತಿಹೀನರಾಗ್ತೀರಾ ನೀವು ಅಂತ. ಶಕ್ತಿಹೀನರಾಗೋದು ಅಂದರೆ ಷಷ್ಠದಲ್ಲಿ ರವಿ ಶುಭ ಫಲಗಳನ್ನೇ ಕೊಡಬೇಕಲ್ಲ ಅಂತ ಹೇಳ್ಬೋದು. ಬಟ್ ಅದು ಶನಿಯ ಮನೆ, ಮಕರ ಅನ್ನುವಂಥದ್ದು ಶನಿಯ ಮನೆ. ಯಾವಾಗ ಸಿಂಹರಾಶಿ ಅಧಿಪತಿಯಾದಂತಹ ರವಿ ಶನಿಯ ಮನೆಗೆ ಹೋಗ್ತಾನೋ ಸ್ವಲ್ಪ ಶಕ್ತಿಹೀನನಾಗ್ತಾನೆ. ಶಕ್ತಿಹೀನ ಆಗೋದು ಅಂದರೆ ಏನು? ಶಕ್ತಿಹೀನತೆ ಅಂದರೆ ಯಾವ ರೀತಿಯಲ್ಲಿ? ಎರಡು ರೀತಿಯಲ್ಲಿರುತ್ತೆ. ಒಂದು, ನಿಮ್ಮ ಪ್ರಾಮುಖ್ಯತೆ, ನಿಮ್ಮ ಪ್ರಾಬಲ್ಯ, ನಿಮ್ಮ ಒಂದು ಆರಾ ಅಂತ ಹೇಳ್ತೀವಲ್ಲ, ನಿಮ್ಮ ಹೆಸರು ಹೇಳಿದ್ರೆ ಸಾಕು ಎಲ್ಲ ಕೆಲಸಗಳಾಗುತ್ತೆ. ನೀವು ಹೋದರೆ ಸಾಕು ನಿಮ್ಮ ಚಾರ್ಮ್ಗೆ ಅಲ್ಲೆಲ್ಲ ಕೆಲಸ ಆಗುತ್ತೆ. ಒಂದು ಲೈಟ್, ಒಂದು ಎನರ್ಜಿ ಥರ, ಒಂದು ಶಕ್ತಿ, ನೀವೇ ಒಂದು ಶಕ್ತಿ ಚೈತನ್ಯ ಥರ ಏನು ಇದು ಮಾಡ್ತೀರಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಮಕರ ರವಿಗ್ರಹಕ್ಕೆ ವೈರಿಯ ಮನೆ ಆಗಿರುತ್ತೆ. ಮಗನ ಮನೆ ಆದರೂ ವೈರಿಯ ಮನೆ ಆಗಿರುತ್ತೆ, ಶನಿಯ ಮನೆ. ಆದ್ದರಿಂದಾಗಿ ಅಲ್ಲಿ ಸ್ವಲ್ಪ ಶಕ್ತಿ ಕುಂದುತ್ತಾನೆ ಅಂತ. ಅದರಿಂದ ಎರಡು ರೀತಿಯಲ್ಲಿ ಶಕ್ತಿಹೀನತೆ. ಒಂದು, ಶಾರೀರಿಕವಾದ ಶಕ್ತಿಹೀನತೆ, ಶರೀರದಲ್ಲಿ ಶಕ್ತಿ ಕಡಿಮೆ ಆಗತಕ್ಕಂಥದ್ದು. ಮೊದಲಿನಷ್ಟು ಚೈತನ್ಯದಿಂದ ಎಲ್ಲ ಕೆಲಸ ಮಾಡೋಕ್ಕಲ್ಲ, ಸ್ವಲ್ಪ ಸುಸ್ತಾಗತ್ತೆ ರೀ, ಆಗ್ತಾ ಇಲ್ಲ ನನ್ನ ಕೈನಲ್ಲಿ, ಆಗ್ತಾ ಇಲ್ಲ, ಸ್ವಲ್ಪ ಗ್ಲೂಕೋಸ್ ಕರಡ್ಕೊಂಡು ಕುಡಿಬೇಕು, ಏನಾದ್ರು ಶಕ್ತಿ ಹಣ್ಣುಗಿಣ್ಣು ತಿನ್ನಬೇಕು, ನನ್ನ ಕೈಲಿ ಆಗ್ತಾ ಶಕ್ತಿ ಇಲ್ಲ ಅನ್ನೋ ಅದು ಒಂದು ಶಾರೀರಿಕ ಶಕ್ತಿಹೀನತೆ. ಇನ್ನೊಂದು ಬಂದು ನಿಮಗೆ ಸಾಮಾಜಿಕವಾಗಿ ನಿಮ್ಮ ಪ್ರಾಮುಖ್ಯತೆ ಕುಂದತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ ಇಲ್ದಂಗೆ ಆಗ್ತಕ್ಕಂಥದ್ದು, ನೀವು ಹೋದಾಗ ಯಾರು ನಿಮ್ಮನ್ನು ಕೇರೆ ಅನ್ನಲ್ಲ, ಅಥವಾ ನಿಮಗೆ ಪ್ರಾಮುಖ್ಯತೆ ಕೊಡಲ್ಲ, ನಿಮ್ಮ ಬಂದ್ರಿ ಅಂತ ಏನೋ ವ್ಯತ್ಯಾಸ, ಅಂದರೆ ಆ ರೀತಿಯಾಗಿ ಸ್ವಲ್ಪ ಡೌನ್ಫಾಲ್ ಆಗ್ತಕ್ಕಂಥದ್ದು. ಸೊ ಇದು ಎರಡೂ ಸಹ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಯಾವುದೋ ಒಂದಾಗುತ್ತೆ, ಕೆಲವರಿಗೆ ಎರಡೂ ಆಗುತ್ತೆ. ಸೊ ಸಿಂಹರಾಶಿಯರಿಗೆ ಇದು ಎರಡನ್ನೂ ಅನುಭವಿಸುವಂಥ ಯೋಗ ಫಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಆದ್ದರಿಂದಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಒಂದಿಷ್ಟು ಚೈತನ್ಯ ಶಕ್ತಿ ಬೇಕು. ನೀವು ಕಡ್ಡಾಯವಾಗಿ ಜನವರಿ ತಿಂಗಳಲ್ಲಿ ಯಾವುದಾದ್ರು ಭಾನುವಾರಗಳಲ್ಲಿ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ. ಇಲ್ಲ ಅದಾಗಲಿಲ್ಲ ಅಂತಂದರೆ ನೀವು ಪ್ರತಿದಿನ ಕೂತ್ಕೊಂಡು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಹಾಗೂ ರವಿಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡಿ. ಇಲ್ಲ ಅದೂ ಆಗಲಿಲ್ಲ ಅಂತಂದರೆ ಮನೆ ಹತ್ತಿರದಲ್ಲಿರುವಂತಹ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ. ಭಾನುವಾರಗಳಲ್ಲಿ ಆ ಸೂರ್ಯಗ್ರಹನಿಗೆ ಫಲಪಂಚಾಮೃತ ಅಭಿಷೇಕ, ಕೆಂಪು ಹೂಗಳಲ್ಲಿ ಅರ್ಚನೆ ಅಥವಾ ಕುಂಕುಮಾರ್ಚನೆ, ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಇಂಥದ್ದನ್ನಾರು ಮಾಡಿ. ಇಲ್ಲ ಅಂದರೆ ಇನ್ನೂ ಬೆಸ್ಟ್ ಏನಪ್ಪ ಅಂದ್ರೆ, ನಾವು ಡಿಸೆಂಬರ್ 26ನೇ ತಾರೀಕೆ ವಿಶೇಷವಾಗಿ ನವಗ್ರಹಗಳಿಗೂ ಹೋಮವನ್ನು ಮಾಡ್ತಾರೆ, ರವಿಗ್ರಹಕ್ಕೂ ಹೋಮವನ್ನು ಮಾಡ್ತಾರೆ. ವಿಶೇಷ ಇನ್ನೂ ನಿಮ್ಮಲ್ಲಿ ಚೈತನ್ಯ ವೃದ್ಧಿ ಮಾಡ್ತಕ್ಕಂಥ ಹೋಮ ಹವನಗಳು ಬಹಳಷ್ಟು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಡ್ಬೋದು. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಮೂರನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸರ್ಕಾರಿ ಕೆಲಸಗಳಲ್ಲಿ ಬಹಳ ಅಡೆತಡೆಗಳುಂಟಾಗುತ್ತದೆ. ನೀವು ಸರ್ಕಾರಿ ಉದ್ಯೋಗಿ ಆಗಿದ್ರಂತೂ ಇನ್ನೂ ಪರಾಕಾಷ್ಠೆಗೆ ಆಗ್ಬಿಡುತ್ತೆ. ದಿನ ಬೆಳಗಾದ್ರೆ ಕೆಲಸಕ್ಕೆ ಹೋಗಕ್ಕೆ ಆಗ್ದಂಗೆ, ಕೆಲಸ ಮಾಡೋಕ್ಕೆ ಆಗ್ದಂಗೆ, ಕೆಲಸದ ಜಾಗದಲ್ಲಿ ಜಗಳಗಳು, ಅಥವಾ ಮೇಲಧಿಕಾರಿಗಳಿಂದ ಕಿರುಕುಳ, ಅಥವಾ ನೀವು ಸಡನ್ ಆಗಿ ನಿಮ್ಮ ಮೇಲೆ ಒಂದಿಷ್ಟು ದಾಳಿಯನ್ನು ಮಾಡಿ, ಅಂದರೆ ನಾನು ಹೇಳ್ತಾರೆ ಬೇರೆ ರೀತಿಯಲ್ಲಿ ಚೆಕಿಂಗ್ ಥರ ಮಾಡ್ತಾರಲ್ಲ, ಸ್ಕ್ವಾಡ್ಗಳೆಲ್ಲ ಬಂದು ಆ ಥರ ಚೆಕಿಂಗ್ಗಳು ಮಾಡಿ, ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಒಂದಿಷ್ಟು ನೋಟಿಸ್ಗಳು ಕೊಡೋದು, ಈ ತರಹದ ಸಮಸ್ಯೆಗಳು ಸರ್ಕಾರಿ ಉದ್ಯೋಗಿ ಆಗಿದ್ರಾಗತ್ತೆ. ಸಾರ್ವಜನಿಕವಾಗಿ ಎಲ್ಲ ಸಿಂಹರಾಶಿಯವರಿಗೆ ಅಪ್ಲೈ ಆಗುವಂತಹ ಸರ್ಕಾರ ಸಮಸ್ಯೆಗಳಂದ್ರೆ, ಸರ್ಕಾರಿ ಕೆಲಸಗಳಿರುತ್ತಲ್ಲ, ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಸರ್ಕಾರದಲ್ಲಿ ಆಫೀಸಲ್ಲಿ ಏನೋ ಒಂದು ಕೆಲಸ ಆಗೋದಿರ್ತದೆ. ಏನೋ ಒಂದು ಅಪ್ಲೈ ಮಾಡಿರ್ತೀರಾ, ಯಾವುದೋ ಒಂದು ಟ್ಯಾಕ್ಸ್ ಕಟ್ಟಬೇಕು, ಯಾವುದೋ ಮತ್ತೊಂದು ನೀವು ಏನೋ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು, ಯಾವುದೋ ಪರ್ಮಿಷನ್ ಸರ್ಟಿಫಿಕೇಟ್ ಬೇಕು, ಮತ್ತೊಂದೇನೋ ಆಗಬೇಕು. ಸೊ ಸರ್ಕಾರದಿಂದ ದಿನನಿತ್ಯ ಏನೋ ಒಂದು ಕೆಲಸ ನಿಮ್ಗೆ ಆಗ್ತಾನೆ ಇರಬೇಕಾಗುತ್ತೆ. ಅಲ್ಲಿ ನೀವು ಏನೋ ಸ್ವಲ್ಪ ಸಮಸ್ಯೆಗಳನ್ನು, ಅಡೆತಡೆಗಳನ್ನು ಪರಾಕಾಷ್ಠೆಯಲ್ಲಿ ಸಿಕ್ಕಾಬಿಟ್ಟೆ ಸರ್ಕಾರಿ ಕೆಲಸಗಳು ಆಗೋದೇ ಇಲ್ಲ, ನಿಂತ್ಕೊಂಡ್ಬಿಡುತ್ತೆ ಒಂದ್ಸಲ. ಇದೊಂದು ಲೆಟರ್ ಬೇಕು ಸರ್, ಆಗ್ತಾನೆ ಇಲ್ಲ, ಇದೊಂದು ಪರ್ಮಿಷನ್ ಬೇಕು, ಆಗ್ತಾನೆ ಇಲ್ಲ, ಎಷ್ಟು ಕಷ್ಟಪಟ್ಟು ಎಷ್ಟು ಓಡಾಡಿದ್ರು ಸಹ ಅವ್ರು ಸಿಗ್ತಾನೆ ಇಲ್ಲ, ದುಡ್ಡು ಕೊಟ್ಟರು ಕೆಲಸ ಮಾಡ್ಕೊಡಲ್ಲ, ಏನು ಮಾಡಿದ್ರು ಕೆಲಸ ಮಾಡಲ್ಲ, ಎಂತ ಆದರೂ ಆಗ್ತಾ ಇಲ್ಲ ಗುರುಗಳೇ, ಇದೊಂದಾದರೆ ನಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅನ್ನೋ ತರಹ ನಿಮ್ಮ ಒಂದು ಏನು ಪರಿಸ್ಥಿತಿ ಇರುತ್ತೆ. ಬಟ್ ಅದೊಂದು ಕೆಲಸನ ಗಟ್ಟಿ ಹಿಡ್ಕೊಂಡು ಕೂತು ಬಿಡ್ತಾರೆ, ನಿಮ್ಮ ಕೆಲಸಗಳು ಆಗಲ್ಲ ಸರ್, ನಿಮ್ಮ ಫೈಲೇ ಮೂವ್ ಆಗಲ್ಲ. ಸೊ ಈ ತರಹದ ಸಮಸ್ಯೆಗಳಲ್ಲಿ, ಅಂದರೆ ನೀವು ಸರ್ಕಾರಿ ಉದ್ಯೋಗಿ ಆಗಿರಿ ಅಥವಾ ನೀವು ಸಾರ್ವಜನಿಕ ಆಗಿರಿ, ಸರ್ಕಾರದ ವಿಚಾರಗಳಲ್ಲಿ ನಿಮಗೆ ಒಂದಿಷ್ಟು ಸಮಸ್ಯೆಗಳಾಗತ್ತೆ. ರಾಜಕಾರಣಿಗಳಾಗಿದ್ದರೆ, ನೀವು ಸಿಂಹರಾಶಿಯ ರಾಜಕಾರಣಿಗಳಾಗಿದ್ದರೆ, ನೀವು ಬೇಕಾದ್ರೆ ಗ್ರಾಮ ಪಂಚಾಯತ್ ಇರಲಿ, ಪಟ್ಟಣ ಪಂಚಾಯತ್ ಇರಲಿ, MLA ಆಗಲಿ, MP ಆಗಲಿ, ಮಿನಿಸ್ಟರ್ ಆಗಲಿ, ಏನು ಬೇಕಾಗಿರಲಿ, ನೀವೇನಾದ್ರು ಸಿಂಹರಾಶಿಯವರಾಗಿದೆ ಅಂದರೆ ಜನವರಿ ತಿಂಗಳಲ್ಲಿ ಒತ್ತಡ ಜಾಸ್ತಿ ಆಗಿಬಿಡುತ್ತೆ. ಏನು ಕೆಲಸ ಮಾಡಿಲ್ಲ ಅನ್ನುವ ಒತ್ತಡ, ಕೆಲಸ ಮಾಡೋಕ್ಕೆ ಹೋದರೆ ಅಲ್ಲಿ ಕರೆಕ್ಟಾಗಿ ದುಡ್ಡು ಸರಿಯಾಗಿ ಸಿಗೋದಿಲ್ಲ, ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಸಹ ನೀವು ದುಡ್ಡು ತಿಂದುಬಿಟ್ಟಿದ್ದೀರಾ ಅನ್ನುವಂಥ ಆರೋಪಗಳು, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ದರಿಂದ ಎಚ್ಚರಿಕೆ. ಅದಕ್ಕೆ ಸ್ವಲ್ಪ ಹಿನ್ನಡೆ, ನಿಮಗೆ ನಿಮ್ಮ ಶಕ್ತಿ ಕುಂದುತ್ತೆ, ಸ್ವಲ್ಪ ಡ್ರಾಬ್ಯಾಕ್ಸ್ ಇದೆ ಅಂತ.
ಆಯ್ತಲ್ವಾ? ಸೊ ಇಲ್ಲೇನಾಗುತ್ತೆ, ನಿಮ್ಮಲ್ಲಿ ಒಂದು ಚೈತನ್ಯ ಶಕ್ತಿ ವೃದ್ಧಿಯಾಗಬೇಕು ಅಂತಂದ್ರೆ ಆ ಗ್ರಹಗಳಿಗೆಲ್ಲ ಶಾಂತಿ ಆಗಬೇಕು. ಅದ್ರ ಜೊತೆಗೆ ನೋಡಿ, ಈ ಬಾರಿ ಬಹಳ ವಿಶೇಷವಾಗಿ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ನೀವು ಕಳೆದುಕೊಂಡಿದ್ದನ್ನ ಪುನಃ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ವಿಶೇಷವಾಗಿ ಸಿಂಹರಾಶಿಯವರು ನೀವು ಕಳ್ಕೊಂಡಿರ್ತೀರಲ್ಲ, ಆಸ್ತಿ ಕಳ್ಕೊಂಡಿರಬಹುದು, ಯಾರು ವ್ಯಕ್ತಿ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಹೋಗಿ ವ್ಯಕ್ತಿಯನ್ನು ಕಳ್ಕೊಂಡಿರಬಹುದು, ಅಥವಾ ನೀವು ಯಾವುದು ಉದ್ಯೋಗವನ್ನು ಕಳ್ಕೊಂಡಿರ್ಬೋದು, ಅಂತಸ್ತನ್ನು ಕಳ್ಕೊಂಡಿರ್ಬೋದು, ಅಧಿಕಾರ ಕಳ್ಕೊಂಡಿರಬಹುದು, ನೀವು ಏನೇ ಬೇಕಾದ್ರೂ ಕಳ್ಕೊಂಡಿರ್ಬೋದು. ಜೀವನದಲ್ಲಿ ಕೂತ್ಕೊಂಡು ಲೆಕ್ಕ ಹಾಕಿ ನಾನು ಏನು ಕಳ್ಕೊಂಡೆ ಅಂತ. ಆ ಕಳ್ಕೊಂಡಿದ್ದೇನಾದ್ರು ಪುನಃ ವಾಪಸ್ ಪಡ್ಕೊಳಕ್ ನಿಮಗೆ ಏನಾದ್ರು ಮನಸ್ಸಿದೆ ಅಂತ ಆದ್ರೆ, ನಾವು ಈ ಬಾರಿ ಬಹಳ ವಿಶೇಷವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತ ಒಂದು ಹೋಮ ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಅಂತ. ಆ ಕಾರ್ತ್ಯವೀರ್ಯಾರ್ಜುನನ ಒಂದು ಮಂತ್ರ ಜಪ ಹೋಮ ಇತ್ಯಾದಿಗಳು ಮಾಡಿದಾಗ ನಾವು ಯಾರು ನಮ್ಮ ಹತ್ರ ಕದ್ಕೊಂಡು ಹೋಗಿದ್ದಿರಬಹುದು ಅಥವಾ ನಾವೇ ಕಳ್ಕೊಂಡಿದ್ದಿರಬಹುದು, ಅದೆರಡೂ ಪುನಃ ಲಭ್ಯತೆ, ಪುನಃ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಅಂತಹ ವಿಶೇಷವಾದ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇದನ್ನ ಇಲ್ಲಿ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಒಂದು ವಿಶೇಷವಾದಂತಹ ಒಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಈ ಬ್ರೇಸ್ಲೆಟ್ ಅಲ್ಲಿ 4 ವಿಧದ ಉಪರತ್ನಗಳನ್ನ ಸೇರಿಸಿ ಈ ಬ್ರೇಸ್ಲೆಟ್ ಸಿದ್ಧ ಮಾಡಿಸಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ 4 ವ್ಯಾಘ್ರನೇತ್ರ ರತ್ನಮಣಿಗಳಿದೆ. ಎಲ್ಲ ಸಿಂಹರಾಶಿಯವರ ದೃಷ್ಟಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿಗಳಿದೆ. ಅದರ ಜೊತೆಗೆ ಶ್ವೇತಚಂದ್ರಿಕಾ ರತ್ನಗಳು ಅಂತಿದೆ. ನಿಮಗೆ ಒಂದು ಒಳ್ಳೆ ಮನಸ್ಸನ್ನ, ಒಂದು ಅಂತ ಹೇಳ್ತೀವಿ ನೆಮ್ಮದಿಯನ್ನ, ಮಾನಸಿಕ ಒತ್ತಡಗಳನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೋಸ್ಕರವಾಗಿ ಶ್ವೇತಚಂದ್ರಿಕಾ ರತ್ನಗಳಿದೆ. ಅದರ ನಂತರ ಇದರಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಜ್ವಾಲಾಮುಖಿ ರತ್ನಗಳಿದೆ. 6 ಜ್ವಾಲಾಮುಖಿ ರತ್ನಗಳು, ಎಲ್ಲ ಶತ್ರುಬಾಧೆಗಳನ್ನ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಜ್ವಾಲಾಮುಖಿ ರತ್ನಗಳು. ಅದ್ರ ಜೊತೆಗೆ ಕೃಷ್ಣವರ್ಣಿಕಾ ರತ್ನಗಳು, ಅದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ವೃದ್ಧಿ ಮಾಡಿ ಶಕ್ತಿ ಚೈತನ್ಯವನ್ನು ವಾಪಸ್ ತುಂಬಲಿಕ್ಕೆ. ಇಂಥ ಒಂದು ಅದ್ಭುತವಾದಂತಹ ಬ್ರಾಸ್ಲೆಟ್ ಅನ್ನ ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ಇಂಥ ವಿಶೇಷತೆ ಇರುವ ಲಿಂಗ, ಈ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಆ ಜಲದಲ್ಲಿ ಈ ಒಂದು ಬ್ರಾಸ್ಲೆಟನ್ನು ಮತ್ತೆ ಎನರ್ಜೈಸ್ ಮಾಡ್ತೇವೆ. ಆ ಜಲವನ್ನು ಇದರಲ್ಲಿ ಹಾಕಿ ಮತ್ತೆ ಇದನ್ನು ನಮ್ಮ ಡಿಸೆಂಬರ್ 26ನೇ ತಾರೀಕು ಹೋಮ್ಗಳಲ್ಲಿ ಮತ್ತೆ ಪುನಃ ಇದನ್ನಿಟ್ಟು ಇದನ್ನು ಎನರ್ಜೈಸ್ ಮಾಡ್ತೇವೆ. ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಸಿಂಹರಾಶಿಯವರು ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ. ಗೊಳೆ ನಾನು ನಾನ್ ವೆಜ್ ತಿಂತೀನಿ ಪರವಾಗಿಲ್ವಾ, ಏನೂ ತೊಂದರೆ ಇಲ್ಲ. ನಿಮ್ಮ ಆಹಾರ ಪದ್ಧತಿಗಳಿಗೆ ನಿಮಗೆ ಇದಕ್ಕೆ ಸಂಬಂಧ ಇರೋದಿಲ್ಲ. ನಿಮಗೆ ಒಂದು ರಕ್ಷಣೆ, ಓವರ್ ಆಲ್ ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಬ್ರಾಸ್ಲೆಟ್ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಅನುಕೂಲವಾಗುತ್ತೆ. ಸೊ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. 4ನೇ ಎಚ್ಚರಿಕೆ ಸಿಂಹ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಬಹಳ ನಂಬಿದ್ದಂತಹ ಪ್ರಮುಖವಾದಂತಹ ವ್ಯಕ್ತಿಯೊಬ್ಬರು ನಿಮಗೆ ಮೋಸ ಮಾಡ್ತಾರೆ ಅಂತ. ನೀವು ಸಿಂಹರಾಶಿಯವರು ಒಬ್ಬರನ್ನ ಬಹಳ ಇಂಪಾರ್ಟೆಂಟ್ ಪರ್ಸನ್, ಇವರಿಂದನೇ ನನ್ನ ಕೆಲಸ ಆಗುತ್ತೆ, ಇವರಿಂದ ನನಗೆ ಒಳ್ಳೇದಾಗುತ್ತೆ, ಇವರಿಂದ ನನಗೆಲ್ಲ ಆಗುತ್ತೆ ಅಂಥೇಳಿ ಅವ್ರನ್ನ ತುಂಬ ನಂಬ್ತೀರಾ. ಆದರೆ ಅವರೇ ನಿಮಗೆ ಮೋಸ ಮಾಡ್ತಾರೆ. ಸಿಂಹರಾಶಿಯವರು ಯಾರನ್ನ, ಯಾವೊಬ್ಬ ವ್ಯಕ್ತಿ ಇವರು ಬಹಳ ಪ್ರಮುಖರು, ಇವರು ವೆರಿ ಇಂಪಾರ್ಟೆಂಟ್, ಇವರಿಂದ ನನಗೆ ಅಂಥೇಳಿ ಪಾಪ ನೀವು ಬಹಳ ಅವರಿಗೆ ನಿಯತ್ತಾಗಿದ್ದು ಅವ್ರಿಗೆಲ್ಲ ಕೆಲಸ ಮಾಡಿಕೊಟ್ಟು ಅವ್ರಿಗೆಲ್ಲ ಸಹಾಯ ಮಾಡಿ ಅವ್ರ ಮುಂದೆ ನಮಗೆಲ್ಲ ಮಾಡ್ತಾರೆ ಅನ್ನೋ ಲೆಕ್ಕದಲ್ಲಿ ಅವತ್ತು ಅವ್ರು ತುಂಬ ದೊಡ್ಡ ವ್ಯಕ್ತಿಗಳು, ಅವರಿಂದ ನಮ್ಗೆ ತುಂಬ ಒಳ್ಳೇದಾಗುತ್ತೆ ಅಂತ ಮಾಡ್ತಿರಲ್ಲ, ಜನವರಿ ತಿಂಗಳಲ್ಲಿ ನೀವು ಮೋಸ ಹೋಗ್ತೀರಾ. ಅವರಿಂದಲೇ ಮೋಸ ಹೋಗ್ತೀರಾ, ಅವರಿಂದಲೇ ನಿಮಗೆ ಮೋಸವಾಗುತ್ತೆ. ಅವರೇ ನಿಮಗೆ ಕೈ ಕೊಡ್ತಾರೆ. ಭಾಳ ನಾನಿದ್ದೀನಮ್ಮ ನೀನೇನು ಯೋಚನೆ ಮಾಡಬೇಡಮ್ಮ ಅಂತಾರೆ. ನಾನಿದ್ದೀನಪ್ಪ ನೀನೇನು ಯೋಚನೆ ಮಾಡಬೇಡಪ್ಪ ಅಂತಾರೆ. ಸರಿಯಾಗಿ ನಿಮಗೆ ಸಮಸ್ಯೆ ಬಂದ ಟೈಮ್ನಲ್ಲಿ ಅವ್ರು ನಿಮ್ಮ ಕೈಗೂ ಸಿಗಲ್ಲ, ಕಣಿಗೂ ಕಾಣಲ್ಲ, ಫೋನ್ ಕೂಡ ಸ್ವಿಚ್ ಆಫ್, ನಾಟ್ ರೀಚಬಲ್. ಯಾಕೆ ಹೆಂಗೆ ಅಂತಂದರೆ ಗೊತ್ತಿಲ್ಲ. ಸೊ ಆದ್ದರಿಂದ ನೀವು ಸಿಂಹರಾಶಿಯವರು ಕಣ್ಣು ಮುಚ್ಕೊಂಡು ಯಾರನ್ನೂ ಸಹ ಜನವರಿ ತಿಂಗಳಲ್ಲಿ ಅವ್ರು ಬಂದು ನಿಮ್ಮನ್ನು ಹೆಲ್ಪ್ ಮಾಡ್ತಾರೆ ಅಂತ ನಂಬಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ದೊಡ್ಡವರು, ಹಿರಿಯರು, ಪ್ರಮುಖವಾದ ವ್ಯಕ್ತಿಗಳಾದರೆ ಅವ್ರಿಗೆ ಕೊಡಬೇಕಾದ ಗೌರವವನ್ನು ಕೊಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಅವ್ರ ಮೇಲೆ ಪೂರ್ಣವಾಗಿ ಡಿಪೆಂಡ್ ಆಗಿಬಿಡಬೇಡಿ. ನಿಮಗೆ ಕಾಪಾಡ್ತಕ್ಕಂಥದ್ದು ಭಗವಂತ ನೋಡಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ಸ್ವಾಮಿಯ ಸಂಪೂರ್ಣ ಇಲ್ಲಿ ದರ್ಶನ, ಅಭಿಷೇಕ, ಪೂಜೆ ಎಲ್ಲದನ್ನೂ ಸಹ ತೋರಿಸಲಿದ್ದೇನೆ. ಸ್ವಾಮಿಯ ದರ್ಶನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ನೀವು ಒಮ್ಮೆ ಬಂದು ಹೋಗಿ ಈ ಜಾಗಕ್ಕೆ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ದೇವರನ್ನು ನಂಬಬೇಕು ಅಂತ, ವ್ಯಕ್ತಿಗಳನ್ನು ನಂಬಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನುವಂಥದ್ದು, ಮನುಷ್ಯನ ನಂಬಿದ್ರೆ ಅಲ್ವಾ. ಸೊ ಆದ್ದರಿಂದ ಈ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆದ್ದರಿಂದಲೇ ದೇವತಾರಾಧನೆಯನ್ನು ಬಹಳ ವಿಶೇಷವಾಗಿ ಡಿಸೆಂಬರ್ 26ನೇ ತಾರೀಕು ಮಾಡ್ತಾ ಇದ್ದಾವಲ್ಲ, ಮಾಡಿ ವಿಶೇಷವಾದ ಈ ಪ್ರಸಾದ ಬ್ರಾಸ್ಲೆಟ್ ಕೊಡ್ತೇವಲ್ಲ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಹಾಗೂ ನಮ್ಮ
ಒಂದು ವಿಶೇಷವಾದಂಥ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ. ಹಾಗೂ ಈ ಒಂದು ಬ್ರಾಸ್ಲೆಟನ್ನು ನೀವು ಕೈಲಿ ಧಾರಣೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗ್ಲಿ. 5ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬೆನ್ನು ನೋವು ಹಾಗೂ ಸೊಂಟ ನೋವು ತೀರಾ ಜಾಸ್ತಿ ಆಗ್ಬಿಡುತ್ತೆ. ಬೆನ್ನು ನೋವು ಹಾಗೂ ಸೊಂಟ ನೋವು ನಿಮಗೆ ಸಿಕ್ಕಾಬಿಟ್ಟೆ. ಕೂತ್ಕೊಂಡು ಬೆನ್ನು ಮೊದಲೇ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಂತಿದ್ದಾರೆ ಸರ್, ಸಡನ್ನ ಬೆನ್ನು ಸಡಗದೆ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ನೀವೇ ಹೇಳ್ತೀರಾ. ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಬೆನ್ನು ನೋವು, ನೀವೇ ಹೇಳ್ತೀರಾ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಸೊಂಟ ನೋವು. ಮನುಷ್ಯನಿಗೆ ಸೊಂಟ ನೋವು ಬೆನ್ನು ನೋವು ಬಂತು ಅಂದರೆ ಎಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ? ಕೂತ್ಕೊಳ್ಳೋಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ. ಮಲ್ಕೊಂಡ್ರು ಬೆನ್ನು ನೋವು, ಕೂತ್ಕೊಂಡ್ರು ಸೊಂಟ ನೋವು. ಈ ಥರ ನಿಮಗೆ ಒಂದಿಷ್ಟು ಸಮಸ್ಯೆಗಳು. ಸಿಂಹರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಬೆನ್ನು ನೋವು ಹಾಗೂ ಸೊಂಟ ನೋವು ವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು. ಇದು ಈ ರಕ್ತ ಸಂಚಾರದ ವ್ಯತ್ಯಾಸ ಹಾಗೂ ನೀವೇನು ಆಹಾರ ಸೇವನೆ ಮಾಡ್ತಿರಲ್ಲ ಅದು ಸರಿಯಾಗಿ ಪಾಚನ ಆಗೋದಿಲ್ಲ, ಸರಿಯಾಗಿ ಜೀರ್ಣ ಆಗೋದಿಲ್ಲ. ನಿಮ್ಮ ಶರೀರಕ್ಕೆ ಬೇಕಾದಂತಹ ಒಂದು ಅವಶ್ಯಕ ಇದನ್ನು ಸಿಗೋದೇ ಇಲ್ಲ, ಅವರಿಗೆ ಶರೀರಕ್ಕೆ ಸಿಗೋದಿಲ್ಲ. ಆದ್ದರಿಂದಾಗಿ ಸ್ವಲ್ಪ ನಿಶಕ್ತಿ ಉಂಟಾಗಿ ಬೆನ್ನೋವು ಸೊಂಟ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಯೋಗ ಮಾಡಿ, ಪ್ರತಿ ದಿವಸ ಎಕ್ಸಸೈಸ್ ಮಾಡಿ, ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿ. ತಿನ್ನುವ ಫುಡ್ನಲ್ಲಿ ಫೈಬರ್ ಕಂಟೆಂಟ್ಸ್ ಸ್ವಲ್ಪ ಚೆನ್ನಾಗಿರೋ ಥರ ತಿನ್ನಿ. ನಾನು ಡಾಕ್ಟ್ರಲ್ಲ, ನೋಡಿ ಆಹಾರ ತಜ್ಞರನ್ನು ವಿಡಿಯೋಗಳು ನೋಡಿಕೊಂಡು ಉತ್ತಮವಾದ ಡಾಕ್ಟ್ರನ್ನ ಭೇಟಿ ಮಾಡಿ. ನಿಮಗೆ ಶರೀರಕ್ಕೆ ಉತ್ತಮವಾಗುವಂಥದ್ದು ಯಾವುದು, ನಿಮಗೆ ಈಸಿ ಜೀರ್ಣ ಆಗುವಂಥದ್ದು, ಒಳ್ಳೆ ಶಕ್ತಿ ಕೊಡುವಂಥದ್ದು ಯಾವುದನ್ನು ನೋಡಿಕೊಂಡು ಅದನ್ನು ಸೇವನೆ ಮಾಡಿ. ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡಿ. ಚೆನ್ನಾಗಿ ನಿದ್ರೆ ಮಾಡಿದ್ರೆ ಜಾಸ್ತಿನೂ ಮಾಡಬೇಡಿ. ಅಂದರೆ ಯಾವ ಸಮಯಕ್ಕೆ ಮಲಗಬೇಕು ಆ ಸಮಯಕ್ಕೆ ಮಲಗಿಬಿಡ್ಬೇಕು. ಅಂದರೆ ರಾತ್ರಿ 9-10 ಗಂಟೆ ಒಳಗೆ ಮಲಗಿಬಿಡ್ಬೇಕು. ಬೆಳಗ್ಗೆ 4 ಗಂಟೆಗೆ ಬೇಕಾದ್ರೆ 5 ಗಂಟೆಗೆ ಏನು ತೊಂದರೆ ಇಲ್ಲ. ಅದು ರಾತ್ರಿ 11, 12, 1 ಗಂಟೆ ಆದರೂ ನಿದ್ದೆಗೆ ಇಟ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ರಿ ಅಂತಂದರೆ ಆರೋಗ್ಯ ಹಾಳಾಗ್ತದೆ. ಸೊ ಜನವರಿ ತಿಂಗಳಲ್ಲಿ ಇದೆಲ್ಲ ಸ್ವಲ್ಪ ಜಾಸ್ತಿ. ಅದಕ್ಕೋಸ್ಕರ ಇದರಿಂದೆಲ್ಲ ನಿಮ್ಮನ್ನು ಹೊರತರಬೇಕು. ನೀವು ಮಾಡೋ ಕೆಲಸ ಮಾಡ್ಕೊಳ್ತಾರೆ, ನೀವು ಆಫೀಸ್ಗೆ ಹೋಗ್ತಿರೋ, ಅಂಗಡಿಗೆ ಹೋಗ್ತಿರೋ, ಬಿಸ್ನೆಸ್ಗೆ ಹೋಗ್ತಿರೋ, ಏನು ಬೇಕಾದ್ರೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾರೆ. ಆದರೆ ನಿಮ್ಮ ಸಮಸ್ಯೆ ಪರಿಹಾರವಾಗಬೇಕು. ನೀವು ಎಲ್ಲಿದ್ದರೂ ಅಲ್ಲಿಂದಲೇ ಮೊಬೈಲ್ ತೆಗೆದು ನೋಡಿ, ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೋಡ್ಬೋದು. ಎಲ್ಲ ಹೋಮ್ಗಳು ನೀವು ಇದ್ದಲ್ಲಿಂದಲೇ ಲೈವಲ್ಲಿ ನೋಡ್ಬೋದು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಮನೆಗೆ ಬರ್ತದೆ. ಎಲ್ಲ ಹೋಮ್ಗಳು ಶಾಸ್ತ್ರ ಪದ್ಧತಿಯಾಗಿ ತುಂಬ ಚೆನ್ನಾಗಿ ಆಗ್ತದೆ ಅಂತ. ಅದರಿಂದಾಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡಿ ಅಂತ ಹೇಳ್ತಕ್ಕಂಥದ್ದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಡಿಸೆಂಬರ್ 26ನೇ ತಾರೀಕು ಮಂಗಳವಾರ ಮಾರ್ಗಶೀರ್ಷ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಕಾರ್ತಿವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಸಿಂಹರಾಶಿಯರು ಏನೇನು ಕಳ್ಕೊಂಡ್ರೆ ಅದು ಪುನಃ ಪಡ್ಕೊಳ್ಳಿ ವಾಪಸ್ಸು ಅಂತೇಳಿ. ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರಬಹುದು, ಅಧಿಕಾರ ಆಗಿರಬಹುದು, ಏನು ಬೇಕಾರಾಗಿರಬಹುದು. ಕಳ್ಕೊಂಡಿದ್ದನ್ನ ಪುನಃ ಪಡ್ಕೊಳ್ಳೋಕ್ಕೋಸ್ಕರ ಕಾರ್ತಿವೀರ್ಯಾರ್ಜುನ ಹೋಮ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದರೆ ಸಿಂಹರಾಶಿಯ ಸಂತಾನ ಇಲ್ಲದವರಿಗೆ ಸಂತಾನ ಪಡ್ಕೊಳ್ಳೋಕೆ ಏನಾದ್ರು ಪ್ರಯತ್ನ ಮಾಡ್ತೀರಾ ಅಂದರೆ ಇದು ಸರಿಯಾದ ಸಮಯ. ಯಾಕೆಂದರೆ ರವಿಗ್ರಹ ಈಗ ಧನುರ್ಮಾಸದಲ್ಲಿರ್ತಾನೆ. ಈ ಜನವರಿ ತಿಂಗಳಲ್ಲಿ 15 ಒಳಗಡೆ ಏನಾದರೂ ಪ್ರಯತ್ನ ಮಾಡ್ತೀರಾ ಅಂತಾದರೆ ತುಂಬ ಒಳ್ಳೆಯದು. ಯಾಕೆಂದರೆ ಅವಾಗ ಕನ್ಸೀವ್ ಆದರೆ ಅಂತಂದರೆ ಮಗು ಆಗ್ತಕ್ಕಂಥದ್ದು ಸಿಂಹ ಮಾಸದಲ್ಲಿ, ಅಂದರೆ ರವಿಗ್ರಹ ಸಿಂಹರಾಶಿಯಲ್ಲಿರುವಂಥ ಸಮಯ ಅದು. ಸೊ ಆದ್ದರಿಂದ ಅದು ಮಗುವಿನ ತಂದೆಗೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರವಾಗಿ ಸಂತಾನಕ್ಕೆ ಈಗ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಯಶಸ್ಸು ಸಿಗಲಿ ಅಂತ ನಾವು ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಮಕ್ಕಳ ವಿಚಾರದಲ್ಲಿ ಕೂಡ ಏನೂ ತೊಂದರೆ ಆಗದೆ ಒಳ್ಳೆಯದಾಗಲಿ ಅಂತ ಸಂತಾನ ಗೋಪಾಲ ಹೋಮ, ಕಾರ್ತಿವೀರ್ಯಾರ್ಜುನ ಹೋಮ, ಲಕ್ಷ್ಮೀ ಭೂವರಾಹಸ್ವಾಮಿಯ ಹೋಮ. ಯಾವುದೇ ರೀತಿಯಾದಂತಹ ಭೂಮಿ ಸಂಬಂಧಿತಂತಹ ವ್ಯವಹಾರಗಳೇನಾದ್ರು ನಿಮಗೆ ನಿಂತೋಗಿದ್ರೆ, ಅಥವಾ ಕೆಲಸ ಆಗ್ತಾ ಇಲ್ಲ, ಸ್ವಂತ ಮನೇಲಿದ್ದೀನಿ ನೆಮ್ಮದಿ ಇಲ್ಲ, ಬಾಡಿಗೆ ಮನೇಲಿದ್ದೀನಿ ನೆಮ್ಮದಿ ಇಲ್ಲ, ಲೀಸ್ ಮನೇಲಿದ್ದೀನಿ ನೆಮ್ಮದಿ ಇಲ್ಲ, ನನಗೆ ಈ ಭೂಮಿಯಲ್ಲಿ ಏನೋ ಸಮಸ್ಯೆ ಅಂತ ಅನಿಸ್ತಾ ಇದೆ, ಅಥವಾ ಭೂಮಿಯನ್ನು ಮಾರಾಟಕ್ಕೆ ಇಟ್ಟಿದ್ದೀನಿ ಸೇಲ್ ಆಗ್ತಾ ಇಲ್ಲ, ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಪರ್ಚೇಸ್ ಮಾಡೋಕ್ಕಾಗ್ತಾ ಇಲ್ಲ, ಏನೇ ಇದ್ದರೂ ಸಹ ಪರಿಹಾರವಾಗಲಿ ಅಂತ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಒಬ್ಬರಿಗೆ ಒಂದು ಸಂಕಲ್ಪ ಸೇವೆ ಇದಿಷ್ಟು ಹೋಮಗಳಾಗುತ್ತೆ. ಎಲ್ಲ ಹೋಮಗಳ ಭಸ್ಮ ಕಳಿಸ್ಕೊಡ್ತೇವೆ. ಅದೇ ರೀತಿಯಲ್ಲಿ ನಾಗಾರಾಧನೆ ಮಾಡಿದ ಅರಿಶಿನ ಪ್ರಸಾದ ಕಳಿಸ್ಕೊಡ್ತೇವೆ. ಹಾಗೂ ಪ್ರಸಾದ ಸ್ವರೂಪ 4 ವಿಭಿನ್ನವಾದಂತಹ ವಿಶೇಷವಾದಂತಹ ಉಪರತ್ನಗಳಿರುವ ಒಂದು ವಿಶೇಷವಾದ ಬ್ರಾಸ್ಲೆಟನ್ನು ಪ್ರತಿಯೊಬ್ಬರಿಗೂ ಸಹ ಈಗ ಧಾರಣೆ ಮಾಡ್ಕೊಳ್ಳೋಕ್ಕೆ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ. ಇನ್ನು ಮುಂದೆ ಸ್ವಾಮಿಯ ದರ್ಶನವನ್ನು ಮಾಡುವಂತಹ ವಿಡಿಯೋ ಪ್ರಸಾರವಾಗಲಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.